ವೃದ್ಧರ ಮಾಶಾಸನ ಬಿಡುಗಡೆ ಹಾಗೂ ಬಿಡದಿಯಲ್ಲಿ ರೈತರ ಜೀವನ ಉಳಿಸಬೇಕು ಎಂದು ಆಗ್ರಹಿಸಿ ಕರವೇ ಪ್ರವೀಣ್ ಶೆಟ್ಟಿ ಬಣ ಜಿಲ್ಲಾ ಘಟಕದಿಂದ ನಗರದ ಆಜರ್ಪ ವೃತ್ತದಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಕರವೇ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ದಿನೇಶ್ ಶಿವಪುರಿ ಅವರು ಮಾತನಾಡಿ, ರಾಜ್ಯದ ನೂತನ ಮುಖ್ಯಮಂತ್ರಿಗಳು ವಿಧವಾ ವೃದ್ಧಾಪ್ಯ ಅಂಗವಿಕಲ ಮಾಶಾಸನ ಬಿಡುಗಡೆ ಮಾಡುತ್ತಿಲ್ಲ. ಅಲ್ಲದೆ ಬಿಡದಿಯಲ್ಲಿ ರೈತರ ಜಮೀನನ್ನ ಟೌನ್ಶಿಪ್ ಮಾಡುವ ಮುಖೇನ ಜನವಿರೋಧಿ ನಡೆ ಅನುಸರಿಸುತ್ತಿದೆ ಎಂದರು. ಇವತ್ತು ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ಇವತ್ತು ಚಿಕ್ಕಮಗಳೂರು ಘಟಕದ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಇಟ್ಕೊಂಡಿದ್ದೀವಿ. ಕಾರಣ ಇಷ್ಟೇ, ಬಿಡದಿ ರೈತರ ಭೂಮಿಯನ್ನು ಭೂ ಕಬಳಿಕೆ ಮಾಡ್ತಿರೋದು, ಮತ್ತು ವೃದ್ಧಾಪ್ಯ ವೇತನವನ್ನು, ವಿಧವೆಯರ ವೇತನವನ್ನು, ಅಂಗವಿಕಲರ ವೇತನವನ್ನು ಮಂಜೂರು ಮಾಡ್ದಲೇ ಇರ್ಬೋದು. ಒಂದು 6 ತಿಂಗಳಿಂದ ಮಂಜೂರು ಆಗ್ತಾಯಿಲ್ಲ. ಅಂಗವಿಕಲರ ವೇತನ, ವೃದ್ಧಾಪ್ಯ ವೇತನ, ವಿಧವೆಯರ ವೇತನ 6 ತಿಂಗಳಿಂದಲೂ ಬರ್ತಾಯಿಲ್ಲ. ಸಾಲದ್ದಕ್ಕೆ ಬಿಡದಿ ರೈತರನ್ನು ಒಕ್ಕಲೆ ಬರೆಸುವ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ದುಡಿಮೆ ಮಾಡ್ಕೊಂಡು ತಿನ್ನುವಂಥ ರೈತರನ್ನು ಇವತ್ತು ದೇಶದ ಬೆನ್ನೆಲುಬು ರೈತರು ಅಂತ ಹೇಳ್ತದೆ ಸರ್ಕಾರ. ಇವತ್ತು ಆ ಬೆನ್ನನ್ನೇ ಮುರಿಯುವಂಥ ಕೆಲಸವನ್ನು ಇವತ್ತು DK ಶಿವಕುಮಾರ್ ಅವರ ಸರ್ಕಾರ ಮಾಡ್ತದೆ. ಕಾರಣ ಇವರು ರೈತ ವಿರೋಧಿ ಸರ್ಕಾರ ಅಂತ ಬಿಂಬಿಸ್ಕೊಂತದೆ. ಸಾಲದ್ದಕ್ಕೆ ರೇಷನ್ ಕಾರ್ಡ್ ಇರ್ಬೋದು, ಹಲವಾರು ಸಮಸ್ಯೆಗಳ ರೈತ ಜ್ವಲಂತ ಸಮಸ್ಯೆಗಳು, ನೀರಾವರಿ ಮಾಡೋಂಗಿಲ್ಲ. ಇವರೇನಿದ್ರು ದುಡ್ಡು ಮಾಡ್ಕೊಳ್ಳೋ ಕೆಲಸ ಮಾಡ್ತಾಯಿದ್ದಾರೆ ರಾಜ್ಯ ಸರ್ಕಾರ. ಇನ್ನು 1 ವರ್ಷ 8 ತಿಂಗಳಿದೆ ರಾಜ್ಯ ಸರ್ಕಾರ. ಅಷ್ಟರೊಳಗೆ ಎಷ್ಟನಾರು ಬಾಚ್ಕೊಬೇಕು. ಯಾವುದೇ ಕಾರಣಕ್ಕೂ ಈ ಥರ ಸರ್ಕಾರ ಮಾಡಿದರೆ, ರೈತ ವಿರೋಧಿ ಸರ್ಕಾರ ಮಾಡಿದರೆ ಮುಂದಿನ ದಿನಗಳಲ್ಲಿ ಜನಗಳು ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳೋಕ್ಕೆ ನಾವು ಇಚ್ಛೆ ಪಡ್ತೀವಿ. ಇವತ್ತು ಚಿಕ್ಕಮಗಳೂರಾದ್ಯಂತ ಬಿಡದಿ ಕೈ ಬಿಡಲಿಲ್ಲ ಅಂತಂದರೆ ದೊಡ್ಡ ಹೋರಾಟ ಆಗುತ್ತೆ. ರೈತಾಪಿ ವರ್ಗದವರಿಗೆ ಏನು ವೃದ್ಧಾಪ್ಯ ವೇತನ, ವಿಧವಾ ವೇತನ ಬರ್ತಾಯಿಲ್ಲ, ಅದನ್ನೆಲ್ಲ ಬರಲಿಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಂಬಿಕೊಂಡು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಹಳ್ಳಿ ರೈತರಿಗೆ ಕೆರೆ ಕಟ್ಟೆಗಳಿಗೆ ನೀರು ಒದಗಿಸುವ ಕೆಲಸವನ್ನು ಮಾಡಬೇಕು. ಇವತ್ತು ನೀರು ಒದಗಿಸುವ ಕೆಲಸ ಮಾಡಿದ್ರೆ ಬಿಟ್ಬಿಟ್ಟು ರಿಯಲ್ ಎಸ್ಟೇಟಿಗೆ ನಿಂತಾರೆ MLಗಳು. ಯಾರೇ ಗೆದಲಿ, ಮಂತ್ರಿಗಳೇ ಆಗಲಿ, ಅಲ್ಲ ರಿಯಲ್ ಎಸ್ಟೇಟಿಗೆ ನಿಂತುಬಿಟ್ಟಿದ್ದಾರೆ. ಸೈಟ್ ಮಾಡೋದು, ರೈತರ ಜಮೀನು ಕಿತ್ಕೊಳ್ಳೋದು, ಮಾರೋದು, ಈ ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಗರಗಂಟೆ ಕೊಡ್ತಿದ್ದೀವಿ ರಕ್ಷಣಾ ವೇದಿಕೆ ಕಡೆಯಿಂದ ರೈತಾಪಿ ವರ್ಗದವರ ಪರವಾಗಿ. ಮುಂದಿನ ದಿನಗಳಲ್ಲಿ ಹೋರಾಟ ದೊಡ್ಡ ಮಟ್ಟದಾಗ ಹೋರಾಟ ಇಟ್ಕೊಂತೀವಿ. ರೈತಾಪಿ ಪರವರ ಪರವಾಗಿ, ಬಡವರ ಪರವಾಗಿ ಧ್ವನಿ ಎತ್ತಿ ರಾಜ್ಯ ಸರ್ಕಾರ ಇನ್ನು ಮುಂದಾರು ಎಚ್ಚೆತ್ತು ಇದು ಕಾನೂನು ಏನೇನೋ ರೈತರಿಗೆ ಸಲ್ಲಬೇಕು, ಅದನ್ನು ಮಾಡಲಿಲ್ಲ ಅಂದರೆ ರಾಜ್ಯ ಸರ್ಕಾರವನ್ನು ಇಳಿಸುವ ಕೆಲಸವನ್ನು ರಕ್ಷಣಾ ವೇದಿಕೆ ರೈತರು ಎಲ್ಲ ಸೇರಿ ಮಾಡಬೇಕಾಗತ್ತೆ ಅಂತ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಯಣ್ಣ, ತಾಲೂಕು ಅಧ್ಯಕ್ಷ ವೇದಕುಮಾರ್, ಗೌರವಾಧ್ಯಕ್ಷ ರಾಜಣ್ಣ, ಮುಖಂಡರಾದ ಪರಮೇಶ್, ನಿರಂಜನಮೂರ್ತಿ, ಗಿರೀಶ್, ನಿಂಗಪ್ಪ, ಶಿವು, ಗೋವಿಂದಪ್ಪ ಉಪಸ್ಥಿತರಿದ್ದರು.